ಡಿಸಿಸಿ ಬ್ಯಾಂಕ್ ಐತಿಹಾಸಿಕ ಲಾಭ ಗಳಿಸಿದ್ದು 2024-25ಕ್ಕೆ 18.24 ಕೋಟಿ ರೂಪಾಯಿ ನಿವ್ವಳ ಲಾಭ ಬಂದಿದೆ. ಇದು ಬ್ಯಾಂಕ್ ಅಧ್ಯಕ್ಷ ಆರ್.ಎಂ. ಮಂಜುನಾಥ್ ಗೌಡ ಹೇಳಿದರು. ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬ್ಯಾಂಕಿನ ಇತಿಹಾಸದಲ್ಲಿಯೇ ಇದು ಅತ್ಯಂತ ಹೆಚ್ಚು ಲಾಭ ಗಳಿಸಿದ ವರ್ಷವಾಗಿದೆ. ಒಟ್ಟು 46 ಕೋಟಿ ರೂಪಾಯಿ ಲಾಭ ಬಂದಿದೆ. ಇದರಲ್ಲಿ 18.24 ಕೋಟಿ ರೂಪಾಯಿ ನಿವ್ವಳ ಲಾಭವಾಗಿದೆ. ಸುಮಾರು 3,464.50 ಕೋಟಿ ರೂಪಾಯಿ ವ್ಯವಹಾರವನ್ನು ಬ್ಯಾಂಕ್ ಮಾಡಿದೆ ಎಂದು ತಿಳಿಸಿದರು. ಒಂದ್ಸರಿ ಮೇಲೆ ಹೋಗುವ. ವಿಶೇಷವಾದ ಸಂದರ್ಭ ನಮಗೆ. ಬ್ಯಾಂಕು ಸುಮಾರು 72-73 ವರ್ಷ ಆಗಿದೆ. ಬ್ಯಾಂಕು ಪ್ರಾರಂಭ ಆಗಿ ಸ್ಥಾಪನೆಯಾಗಿ ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಮೊತ್ತದ ಲಾಭವನ್ನು ನಾವು ಮಾಡಿದ್ವಿ. ಸುಮಾರು 46 ಕೋಟಿಗಿಂತ ಹೆಚ್ಚು ಒಟ್ಟಾರೆ ಲಾಭವನ್ನು ನಾವು ಮಾಡಿದ್ದೀವಿ. ಒಂದು ಹಿಸ್ಟ್ರಿ ಇದೆ, ಒಂದು ಇತಿಹಾಸವನ್ನು ಬ್ಯಾಂಕು ನಿರ್ಮಾಣ ಮಾಡಿದೆ. ಸುಮಾರು 1,700 ಕೋಟಿಯಷ್ಟು ನಾವು ಡಿಪಾಸಿಟ್ ಕಳೆದ ವರ್ಷ ಆಯಿತು ಅನ್ನುವಂಥದ್ದು. ಒಂದು ಡಿಸಿಸಿ ಬ್ಯಾಂಕ್ ಸುಮಾರು 151 ಕೋಟಿಯಷ್ಟು ಶೇರ್ ಬಂಡವಾಳ ಅಂದರೆ ಬಹಳ ದೊಡ್ಡ ಅಮೌಂಟ್ ಅದು. ಹಾಗೆ ಸುಮಾರು 2,600 ಕೋಟಿಯಷ್ಟು ನಮ್ಮ ಸ್ವಂತ ವರ್ಕಿಂಗ್ ಕ್ಯಾಪಿಟಲ್ ಇದೆ ಅನ್ನುವಂಥದ್ದು. ಹಾಗೆ NPA ಅನ್ನೋದು ರಾಜ್ಯದಲ್ಲಿ ಇಷ್ಟು ಕಡಿಮೆ ಯಾವುದೇ ಬ್ಯಾಂಕಿಂದಿಲ್ಲ. 0.87 NPA 10, 15, 20 ಇದ್ದಾವೆ. ಆದರೆ 0.87 ಇರುವಂಥ ಒಂದು ಬ್ಯಾಂಕು ಇರ್ಲಿಕ್ಕಿಲ್ಲ ಅಂಥೇಳಿ. ಆ ಕಾರಣಕ್ಕಾಗಿ CRAR ಕೂಡ 12.28 ಇದೆ ನಮ್ಮದು. ಒಟ್ಟಾರೆಯಾಗಿ RBI ಮತ್ತು ನಬಾರ್ಡ್ನ ಏನೊಂದು ಉತ್ತಮ ಬ್ಯಾಂಕ್ ಅನ್ನೋದಕ್ಕೆ ಏನೇನು ಮಾಡೋದಕ್ಕೆ ಸಾಧ್ಯ ಅವೆಲ್ಲವೂ ಕೂಡ ಆಗಿದ್ದಾವೆ. A ಕ್ಲಾಸಿಫಿಕೇಶನ್ ಕಳೆದ ಬಾರಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅವರು A+ ಕೊಡಬೇಕಾಗಿತ್ತು. ನನಗೆ 185 ಮಾರ್ಕ್ಸನ್ನು ನಾವು ಪಡೆದಿದ್ದೀವಿ. ಈ ಸರಿ ಬರ್ಬೋದು ಅನ್ನುವಂಥ ಒಂದು ನಿರೀಕ್ಷೆ. ಈ ವರ್ಷ ಈಗಾಗಲೇ ನಾವು 1,08,000 ರೈತರಿಗೆ ನಾವು 1,200 ಕೋಟಿ ಬೆಳೆ ಸಾಲ ಕೊಟ್ಟಿದ್ದೀವಿ. ನಾವು ಅದರಲ್ಲಿ ಸುಮಾರು ಬರೆದಿದ್ದೀರಿ. ಕಳೆದ 5-6 ತಿಂಗಳಲ್ಲಿ ನಾವು 3 ಬ್ರಾಂಚನ್ನು ಬಹಳ ವರ್ಷಗಳ ನಂತರ ಹೊಸದಾಗಿ ಉದ್ಘಾಟನೆ ಮಾಡಿದ್ವಿ. ನಬಾರ್ಡು ಮತ್ತು RBI ಲೈಸೆನ್ಸ್ ಜೊತೆಗೆ ಭದ್ರಾವತಿಯ ಕಲ್ಲಿಹಾಳು, ಶಿಕಾರಿಪುರದ ಸುಣ್ಣಕೊಪ್ಪ ಮತ್ತು ಜಡೆ ಸೊರಬ ತಾಲೂಕಿನ ಈಗ ಮತ್ತೆ 5 ಬ್ರಾಂಚಿಗೆ ಇಷ್ಟು ಬೇಗ ನಾವು ಮಂಜೂರಾತಿ ಕೊಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ. RBIನವರು ಕಳೆದ 29ನೇ ತಾರೀಕು ಅಂದರೆ ನಮ್ಮ ಹಬ್ಬದ ಮೊದಲನೇ ದಿವಸ 5 ಬ್ರಾಂಚ್ಗಳಿಗೆ ಅನುಮತಿ ಕೊಟ್ಟಿದ್ದಾರೆ. ಒಂದು ತೀರ್ಥಹಳ್ಳಿ APMC ನಗರ, ಹೊಸನಗರದ ನಗರ, ಸಾಗರದ ತ್ಯಾಗರ್ತಿ, ಶಿವಮೊಗ್ಗದ ಗಾಜನೂರು ಮತ್ತು ಭದ್ರಾವತಿಯ ಬಾರಂದೂರು. ಅಂದಾಜು ಇನ್ನೊಂದು ತಿಂಗಳಲ್ಲಿ ಅಥವಾ ಒಂದು 15 ದಿವಸ ಹೆಚ್ಚು ಕಡಿಮೆ ಇಷ್ಟು ಬ್ರಾಂಚ್ಗಳು ಉದ್ಘಾಟನೆ ಆಗ್ತವೆ. ಅಲ್ಲಿ ಈ ವರ್ಷ ಒಂದೇ ವರ್ಷದ ಈ ಅವಧಿಯಲ್ಲಿ ನಾವು ಹೆಚ್ಚು ಕಡಿಮೆ 8 ಹೊಸ ಬ್ರಾಂಚ್ಗಳನ್ನು ಮಾಡಿದಂಗೆ ಆಗ್ತದೆ ತೆರೆದಾಗ. ಆದರೆ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಏನೇನು ಸೌಲಭ್ಯಗಳಿದ್ದಾವೆ ಅಷ್ಟು ಸೌಲಭ್ಯ ಕೂಡ ಒಂದು DC ಬ್ಯಾಂಕಲ್ಲಿ ಸಿಗುವಂಥದ್ದು ಇದು ಫಸ್ಟ್ ಸ್ಟ್ಯಾಂಡ್. ಅದರಿಂದ ಇವೆಲ್ಲವೂ ನಮ್ಮ ಗ್ರಾಹಕರ ಅನುಕೂಲಕ್ಕಾಗಿ ಬ್ಯಾಂಕು ಮಾಡ್ತಾ ಇದೆ. ಇವೆಲ್ಲವೂ ಕೂಡ ನೀವು ಬಳಸ್ಕೊಳ್ಬೇಕು ಅಂತ ನಿಮ್ಮ ಮೂಲಕ ನಮ್ಮ ಗ್ರಾಹಕರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ನೀವು ನೋಡಿದ್ರಿ ಕಳೆದ ವರ್ಷ ನಬಾರ್ಡು ಪುನರುದ್ಧಾರವನ್ನು ಸ್ವಲ್ಪ ಜಾಸ್ತಿ ಕೊಡ್ಬೋದು ಅನ್ನೋದು ಕಾರಣ ಪ್ರಧಾನಮಂತ್ರಿಗಳು ಮೊನ್ನೆ ಬಡ್ಜೆಟಲ್ಲಿ ಹೇಳಿದ್ದಾರೆ. ಇಲ್ಲಿ ಹೇಗೆ ಸಿದ್ದರಾಮಯ್ಯನವರು 5 ಲಕ್ಷಕ್ಕೆ ಬೆಳೆ ಸಾಲವನ್ನು
ಏರಿಕೆ ಮಾಡಿದರು. ಅಲ್ಲಿ ಪ್ರಧಾನಮಂತ್ರಿಗಳು ಕೂಡ 5 ಲಕ್ಷಕ್ಕೆ ಬೆಳೆ ಸಾಲವನ್ನು ಏರಿಕೆ ಮಾಡಿದ್ದಾರೆ. ಒಂದು ಆಸೆ ನಮಗಿದೆ, ಇಲ್ಲ ನಬಾರ್ಡಿಂದ ರಿಫೈನಾನ್ಸ್ ಜಾಸ್ತಿ ಸಿಗ್ಬೋದು